ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪ್ರೇಮಯಾನ ಕಥೆಯ 12ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 13 ಶುರು ಮಾಡೋಣ. ರಾಜಾರಾಮ್ ಅವರ ಮುಂದೆ ಭರತ್ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆಕ್ಟ್ ಮಾಡಿದ ಫೈಲ್ ಇಟ್ಟನು ಆ ಡಿಟೆಕ್ಟಿವ್. ಇದರಲ್ಲಿರೋ ಮಾಹಿತಿ ಎಲ್ಲ ಸರಿಯಾಗಿದೆ ತಾನೇ ಎಂದು ಕೇಳಲು, ಹ್ಞೂ ಸರ್, 100% ಪಕ್ಕಾ ಡೀಟೇಲ್ಸ್ ಇದೆ ಎಂದನು ಆ ಡಿಟೆಕ್ಟಿವ್. ರಾಜಾರಾಮ್ ಅವರು ಆ ಫೈಲ್ ತೆಗೆದು ನೋಡಿದರು. ಕ್ಷಣ ಆ ಡೀಟೇಲ್ಸ್ ನೋಡಿ ಆಶ್ಚರ್ಯ ಆಗಿತ್ತು. ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಲು, ನಿಜವಾಗ್ಲೂ ಈ ಮಾಹಿತಿಯೆಲ್ಲ ನಿಜ ತಾನೇ ಎಂದು ಕೇಳಲು, ಯಾಕೆ ಸರ್ ಅನುಮಾನ, ಇದರಲ್ಲಿರೋ ಪ್ರತಿಯೊಂದು ಡೀಟೇಲ್ಸ್ ನಿಜ ಸರ್ ಎಂದವನ ಮಾತಿಗೆ, ಓಕೆ, ಮತ್ತೆ ನನಗೇನಾದರೂ ಮಾಹಿತಿ ಬೇಕು ಅಂದರೆ ಹೇಳಿ ಕಳಿಸ್ತೀನಿ, ನೀನೇನು ಹೊರಡು ಎಂದರೆ, ಸರಿ ಸರ್ ಎಂದ ಆ ಡಿಟೆಕ್ಟಿವ್ ಹೊರಟ. ಯಾಕೆ ಸಿಂಚು, ಇವತ್ತು ಕಾಲೇಜಿಗೆ ಹೋಗಲಿಲ್ವಾ, ಗಂಟೆ 12 ಆಗ್ತಾ ಬಂತು ಎಂದು ಕೇಳಲು, ಇಲ್ಲ ಅದಕ್ಕೆ ಇವತ್ತು 2 ಕ್ಲಾಸ್ ನಡೆಯುತ್ತವೆ, ಅದಕ್ಕೆ ಹೋಗೋದಕ್ಕೆ ಬೇಜಾರು. ನನ್ನ ಫ್ರೆಂಡ್ ಚೈತ್ರಾಗೆ ಹೇಳಿದ್ದೀನಿ ನೋಟ್ಸ್ ಕೊಡೋದಕ್ಕೆ ಎಂದಳು. ನಂದನ್ ಅವರು ತಿಂಡಿ ತಿಂದ ಮೇಲೆ ಫ್ರೀ ಇದ್ದಾಗ ನ್ಯೂಸ್ ನೋಡಿ ಅಭ್ಯಾಸ. ಇಂದು ಆಚೆ ಯಾವುದೇ ಪ್ರೋಗ್ರಾಮ್ ಇಲ್ಲದ ಕಾರಣ ಮನೆಯಲ್ಲೇ ಇದ್ದರು. ಅದಕ್ಕೆ ಏನಿದು, ಡ್ಯಾಡ್ ಆಚೆ ಹೋಗಿಲ್ವಾ ಎಂದು ಕೇಳಲು, ಇಲ್ಲ ಸಿಂಚು, ಇವತ್ತು ಆಚೆ ಯಾವ ಅಪಾಯಿಂಟ್ಮೆಂಟು ಕೊಟ್ಟಿಲ್ವಂತೆ ಮಾವ, ಅದಕ್ಕೆ ಮನೆಯಲ್ಲೇ ಇದ್ದಾರೆ ಎಂದರೆ, ಓ ದಟ್ಸ್ ಗ್ರೇಟ್ ಅದಕ್ಕೆ ಎಂದು ತನ್ನ ತಂದೆಯ ಬಳಿ ಜಿಂಕೆಯಂತೆ ಓಡಿ, ಡ್ಯಾಡ್ ಎಂದು ಅವರ ಪಕ್ಕ ಕೂತು ಅವರ ಭುಜಕ್ಕೆ ತಲೆ ಅನ್ನಿಸಿದಳು. ಏನಿದು ಇವತ್ತು ನನ್ನ ರಾಜ್ಕುಮಾರಿ ಮನೆಯಲ್ಲೇ ಇದ್ದಾಳೆ, ಯಾಕೆ ಕಾಲೇಜಿಗೆ ಹೋಗಲಿಲ್ವಾ ಎಂದು ಕೇಳಿದರೆ, ಡ್ಯಾಡ್ ಇವತ್ತು 2 ಕ್ಲಾಸ್ ಇದ್ದಿದ್ದು, ಅದಕ್ಕೆ ಹೋಗೋದಕ್ಕೆ ಬೇಜಾರು ಎನ್ನಲು, ಬೇಜಾರು, ಓದೋದಕ್ಕೂ ಬೇಜಾರು, ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೂ ಬೇಜಾರು, ಆದರೆ 3 ಹೊತ್ತು ಮಾಡಿ ಹಾಕಿದ್ದನ್ನು ಚೆನ್ನಾಗಿ ತಿನ್ನೋದಕ್ಕೆ ಮಾತ್ರ ಬೇಜಾರಿಲ್ಲ ಅಲ್ವಾ ಎನ್ನುತ್ತಾ ಗಂಡನ ಎದುರಿನ ಸೋಫಾದ ಮೇಲೆ ಬಂದು ಕೂತರು ವಸುಮತಿ. ಹೋಗಲಿ ಬಿಡು ವಸು, ಪಾಪ ಮಗು, ಕಾಲೇಜಿಗೆ ಹೋಗೋದಕ್ಕೆ ಬೇಜಾರು ಅಂತ ಇವತ್ತೊಂದಿನ ರಜಾ ಹಾಕಿದ್ದಾಳೆ ಅಂದರೆ, ಮಗುವಂತೆ ಮಗು, ಮೂರ್ಖತ್ತೆ, ವಯಸ್ಸಾಗಿದೆ, ಮದುವೆ ಮಾಡಿದ್ರೆ 2 ಮಕ್ಕಳು ತಾಯಿ ಆಗ್ತಾಳೆ, ಇಂಥವಳನ್ನ ಮಗು ಅನ್ನೋದಂತೆ, ಮನೇಲಿ ಫ್ರೀ ಇದ್ದಾಗ ಸಣ್ಣ ಪುಟ್ಟ ಕೆಲಸ ಕಲ್ತ್ಕೊಳ್ಳೆ ಅಂದರೆ ಆಗೋದಿಲ್ಲ ಮಹಾರಾಣಿಯವರಿಗೆ ಎಂದರು ವ್ಯಂಗ್ಯವಾಗಿ. ಅವಳು ಯಾಕೆ ಕೆಲಸ ಮಾಡಬೇಕು, ಮನೆ ತುಂಬ ಆಳು ಕಾಳು ಇರುವಾಗ ನಾನೇ ಎಲ್ಲ ಮಾಡ್ತೀನಿ ಅಂತ ನಿನ್ನ ಹಾಗೆ ಓಡಾಡೋದಿಲ್ಲ ಅಂತ ಅವಳ ಮೇಲೆ ಕೋಪ ಅಲ್ವಾ ನಿನಗೆ ಎಂದರೆ, ಸಮಯ ಸಂದರ್ಭ ಎಲ್ಲ ಸಮಯದಲ್ಲೂ ಒಂದೇ ಇರೋದಿಲ್ಲ, ಏನೋ ಅಚಾನಕ್ಕಾಗಿ ನಾವೆಲ್ಲ ಆಚೆ ಹೋಗೋದು ಬಂತು, ಇವಳೊಬ್ಬಳೇ ಮನೆಯಲ್ಲಿರುವಾಗ ಒಂದು ತಿಂಡಿ ಕಾಫಿ ಇಷ್ಟಾದರೂ ಮಾಡೋದಕ್ಕೆ ಬರಬೇಕಲ್ವಾ ಎಂದು ಕೇಳಲು, ಮಾಮ್, ಕೆಲಸಗಾರ ಇರೋದು ಯಾಕೆ, ಅವರೇ ಮಾಡಿಕೊಡ್ತಾರೆ ಅಲ್ವಾ ಡ್ಯಾಡ್ ಎನ್ನಲು, ಹ್ಞೂ ಕಂದ ಎಂದ ಮಗಳ ಮಾತಿಗೆ ಸಾಥ್ ಕೊಟ್ಟರು ನಂದನ್. ಅಪ್ಪನ ಮನೇಲಿ ಈ ರೀತಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತು ಆರ್ಡರ್ ಮಾಡಿದ ಹಾಗಲ್ಲ ಗಂಡನ ಮನೇಲಿ ಮಾಡೋದು ಎಂದರೆ, ಯಾಕೆ ಬಸ್ಸು, ನನ್ನ ಮಗಳನ್ನ ರಾಜ್ಕುಮಾರಿನ ಕೊಡ್ತೀನಿ, ಅವಳನ್ನು ಅಂಗೈಲಿಟ್ಟು ಜೋಪಾನ ಮಾಡಬೇಕು ಅಂತ ಅವರನ್ನು ಹುಡುಕಿ ಮದುವೆ ಮಾಡಿಸ್ತೀನಿ ಎಂದರೆ, ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್ ಎಂದು ತಪ್ಪಿದಳು ಸಿಂಚನ. ಅವಳ ಅದೃಷ್ಟ ಎಲ್ಲಿದೆಯೋ ಯಾರಿಗೆ ಗೊತ್ತು, ಒಂದು ವೇಳೆ ಅವಳ ಹಣೆ ಬರಹದಲ್ಲಿ ಬಡವ್ರ ಮನೆ ಹುಡುಗ ಸಿಗಬೇಕು ಅಂತಿದ್ರೆ ಆಗೇನು ಮಾಡ್ತೀರಾ, ಮನೆ ಎಲ್ಲ ಕೆಲಸ ಇವಳೇ ಮಾಡಬೇಕು, ಆಗೇನು ಮಾಡ್ತೀರಾ ಎಂದು ಕೇಳಿದರೆ, ವಸು, ನಮಗೇನು ಕಮ್ಮಿ ಆಗಿದೆ ಅಂತ ಬಡವ್ರ ಮನೆ ಹುಡುಗನ ನನ್ನ ಮಗಳಿಗೆ ಗಂಡನಾಗಿ ತರೋದು, ಆ ಭಗವಂತ ಕೂತು ತಿಂದರೂ ಕರಗದೇ ಇರೋಷ್ಟು ಆಸ್ತಿ ಅಂತಸ್ತು ಕೊಟ್ಟಿದ್ದಾನೆ, ಹಾಗೊಂದು ವೇಳೆ ಬಡವ್ರ ಮನೆ ಹುಡುಗ ನನ್ನ ಮಗಳ ಗಂಡನಾಗಿ ಬರಬೇಕು ಅಂತ ಅವಳು ಹಣೆ ಬರೋದಲ್ಲಿದ್ದರೆ ಮನೆ ಅಳಿಯನ್ನಾಗಿ ಮಾಡ್ಕೊಳ್ತೀನಿ ಅಷ್ಟೇ ಎಂದಾಗ ಸಿಂಚನ, ಈಗೇನು ಹೇಳ್ತೀರಿ ಮಾಮ್ ಎಂದು 2 ಹುಬ್ಬು ಕುಣಿಸಿದಳು. ಅರಿ, ಒಂದು ಮಾತು ಹೇಳಿ, ಶ್ರೀಮಂತರಾದ ಮಾತ್ರಕ್ಕೆ ಅವರಿಗೇನು 2 ಕೊಂಬಿರುತ್ತಾ, ಇಲ್ಲ ಅಲ್ವಾ, ಹಾಗಿದ್ಮೇಲೆ ನಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಕಲ್ತಿರ್ಬೇಕು, ಅದು ಮುಂದೊಂದು ದಿನ ಯಾವುದೋ ರೂಪದಲ್ಲಿ ಸಹಾಯ ಆಗುತ್ತೆ. ಇವತ್ತು ಬರತ್ತಿದ್ದಿದ್ರೆ, ಅಮ್ಮ ನಿಂಗೆ ಬೇಜಾರಾಗಿದೆಯಾ, ಕಾಫಿ ಮಾಡ್ಕೊಳ್ಳಾ, ತಿಂಡಿ ಮಾಡ್ಕೊಳ್ಳಾ ಅಂತ ಕೇಳಿರೋನು, ಅವನ ಕೈಯಿಂದ ಮಾಡಿದ ಕಾಫಿ ಕುಡಿದ್ರೆ ಎಷ್ಟೇ ಆಯಾಸ ಬೇಸರ ಇದ್ದರೂ ಮಂಗ ಮಾಯ ಆಗೋದು ಎಂದು ಭರತ್ನ ನೆನೆಸಿಕೊಂಡು ಕಣ್ಣೀರು ಮಿಡಿದರು. ರಾಧಾ ತನ್ನ ಅತ್ತೆಯನ್ನು ನೋಡಿ ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿದ್ದನ್ನು ಬಿಟ್ಟು ಅವರ ಪಕ್ಕ ಬಂದು ಕುಳಿತು ಅವರ ಭುಜ ಬಳಸಿ ಸಮಾಧಾನ ಮಾಡಿದಳು. ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗುತ್ತಿದೆ ಅನ್ನಿಸಿ ಮಾತು ಬದಲಿಸಿದಳು ಸಿಂಚನ. ಮಾಮ್, ಈಗೇನು ನಾನು ಸಣ್ಣ ಪುಟ್ಟ ಕೆಲಸ ಕಲ್ತ್ಕೋಬೇಕು ಅಷ್ಟೇ ತಾನೇ, ಖಂಡಿತ ಕಲಿತೀನಿ, ಆದರೆ ಪ್ಲೀಸ್ ನೀವು ಕಣ್ಣೀರು ಹಾಕಬೇಡಿ ಎಂದರೆ ನಂದನ್ ಅವರಿಗೂ ಬೇಸರವಾಗಿ ಎದ್ದು ಕೋಣೆಗೆ ಹೋದರು. ನೋಡಿದ್ಯಾ ರಾಧಾ, ನಿಮ್ಮ ಮಾವನ್ನ ಭರತ್ ಹೆಸರು ಎತ್ತಿದ್ದ ಹಾಗೆ ಹೇಗೆ ಎದ್ದು ಹೋದ್ರು ಅಂತ, ಅವನ ಮೇಲೆ ಯಾಕಷ್ಟು ಕೋಪ ಇವರಿಗೆ ಅಂತ, ಏನು ತಪ್ಪು ಮಾಡಿದ್ದಾನೆ ಅಂತ ನಮ್ಮೆಲ್ಲರಿಂದ ದೂರ ಇಟ್ಟಿರೋದು, ಯಾಕೆ ಅಂತ ಕೇಳಿದರೆ ಕಾರಣ ಮಾತ್ರ ಹೇಳಲ್ಲ, ಇನ್ನು ಎಷ್ಟು ದಿನ ಅಂತ ಈ ಹೆತ್ತೊಟ್ಟೆಗೆ ಸಂಕಟ ಹಾಕ್ತಾರೋ ದೇವರೇ ಬಲ್ಲ ಎಂದು ಮತ್ತೆ ಕಣ್ಣೀರು ಹಾಕಲು, ಅತ್ತೆ ಪ್ಲೀಸ್ ನೀವು ಸಮಾಧಾನವಾಗಿರಿ, ಮಾವ ತಮ್ಮ ಮನಸ್ಸನ್ನು ಇಷ್ಟು ಕಲ್ಲು ಮಾಡಿಕೊಂಡಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರಬೇಕು ಎಂದಾಗ, ಇನ್ನೇನು ಕಾರಣ ಇರುತ್ತೆ ರಾಧಾ, ಅದೇ ತಾನೇ ಅವನು ಇವ್ರ ಮಾತು ಮೀರಿ ಭಾರತಕ್ಕೆ ವಾಪಸ್ ಬಂದಿದ್ದು, ಇದನ್ನು ಬಿಟ್ಟರೆ ಇನ್ನೇನು ಇರೋದಕ್ಕೆ ಸಾಧ್ಯ ಎಂದರೆ ನನಗೇನೋ ಹಾಗೆ ಅನ್ನಿಸ್ತಿಲ್ಲ ಅತ್ತೆ, ಅಷ್ಟೇ ಕಾರಣ ಆಗಿದ್ದಿದ್ರೆ ಮಾವ ಇಷ್ಟು ಗಟ್ಟಿಯಾಗಿ ಇರ್ತಿರ್ಲಿಲ್ಲ, ನೀವು ಯಾಕೆ ಮಾವನ ವಿಚಾರಿಸ್ಬಾರ್ದು,
ಭರತ್ ವಿಷಯದಲ್ಲಿ ಯಾಕಿಷ್ಟು ಕಠೋರವಾಗಿದ್ದಾರೆ ಅಂತ ಕೇಳಲು, ನಾನು ಸಾವಿರ ಸಾರಿ ವಿಚಾರಿಸಿದ್ದೀನಿ, ಆದರೆ ಬಾಯೇ ಬಿಡ್ತಿಲ್ಲ ಎಂದು ನಿಟ್ಟುಸಿರು ಹೊರಚಲ್ಲಿ, ಅತ್ತೆ ಸಮಯ ಬಂದಾಗ ಅವ್ರು ಹೇಳ್ತಾರೇನೋ, ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ, ಅವ್ರನ್ನೇನು ಕೇಳೋದಕ್ಕೆ ಹೋಗಬೇಡಿ ಎಂದು ಸಮಾಧಾನ ಮಾಡಿದಳು. ಹೌದು ಮ್ಯಾಮ್, ಅದಕ್ಕೆ ಹೇಳಿದಾಗೆ ಸ್ವಲ್ಪ ದಿನ ಸುಮ್ಮನಿರೋದೇ ಒಳ್ಳೆಯದು ಎಂದಳು ಸಿಂಚನ ಕೂಡ ತನ್ನತ್ತಿಗೆ ಮಾತಿಗೆ ಸಾಥ್ ಕೊಟ್ಟು. ನಾನು ನೋಡ್ತೀನಿ ಇನ್ನೂ ಎಷ್ಟು ದಿನ ಅಂತ ಇವ್ರ ಹಠ ನಡೆಯುತ್ತೆ ಅಂತ ಎಂದು ಹೇಳುತ್ತಾ ಸೀರೆ ಸೆರಗಿನಿಂದ ಕಣ್ಣಲ್ಲಿ ಜಿನುಗಿದ ಕಂಬನಿ ಒರೆಸಿಕೊಳ್ಳುತ್ತಾ ಅಡುಗೆ ಮನೆಗೆ ನಡೆದರು. ಅದೊಂದು ದೊಡ್ಡ ರೆಸ್ಟೋರೆಂಟ್. ಅಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು, ಮೀಟಿಂಗ್ಗಳು, ಫಂಕ್ಷನ್ಗಳು ನಡೆಯುತ್ತವೆ. ಅಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್ಗಳು ಬರುವಂತಹ ರೆಸ್ಟೋರೆಂಟ್. ರಾಜಾರಾಮ್ ಅವರು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು ಎಂದು ಆ ರೆಸ್ಟೋರೆಂಟ್ಗೆ ಬಂದಿದ್ದರು ತಮ್ಮ ಮ್ಯಾನೇಜರ್ ಜೊತೆ. ಮೀಟಿಂಗ್ ಮುಗಿಸಿ ಕಾಂಟ್ರಾಕ್ಟ್ಗೆ ಸೈನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನವೇ ಆಗಿತ್ತು. ಸರ್, ಹೇಗೂ ಊಟದ ಸಮಯ ಆಗಿದೆ, ಊಟ ಮಾಡಿಕೊಂಡು ಆಫೀಸಿಗೆ ಹೊರಡೋಣ ಎಂದರೆ, ಸರಿ ಸತೀಶ್, ಹಾಗೆ ಮಾಡೋಣ ಎಂದು ಖಾಲಿ ಇದ್ದ ಟೇಬಲ್ ನೋಡಿ ಕೂತರು. ವೇಟ್ರ್ ಬಂದು ಕ್ಯಾಟ್ಲಾಗ್ ಕೊಟ್ಟು ಯುವರ್ ಆರ್ಡರ್ ಪ್ಲೀಸ್ ಎಂಬ ಧ್ವನಿಗೆ ತಲೆ ಎತ್ತಿ ನೋಡಿದರು ವೇಟರ್ ಕಡೆ. ಅದು ಬೇರೆ ಯಾರೂ ಅಲ್ಲ, ಭರತ್ ಆಗಿದ್ದ. ರಾಜಾರಾಮ್ ಅವರು ಎರಡೂ ಹೂವು ಮೇಲಕ್ಕೆತ್ತಿ ಅವನನ್ನೇ ದಿಟ್ಟಿಸಿ ತಮಗೇನು ಬೇಕೋ ಆರ್ಡರ್ ಕೊಟ್ಟರು. ಭರತ್ ಮುಖದಲ್ಲಿ ತಾನು ಈ ಚಿಕ್ಕ ಕೆಲಸ ಮಾಡುತ್ತಿರುವೆನೆಂದು ರಾಜಾರಾಮ್ ಅವರ ಮುಂದೆ ಅವಮಾನವಾಗುತ್ತಿದೆ ಎಂಬ ಸಣ್ಣ ಬೇಸರದ ಲವಲೇಶವೂ ಇರಲಿಲ್ಲ. ಆರ್ಡರ್ ಮಾಡಿದ 5 ನಿಮಿಷಕ್ಕೆ ರಾಜಾರಾಮ್ ಅವರು ಕೊಟ್ಟ ಆರ್ಡರ್ ಅವರ ಟೇಬಲ್ ಮೇಲೆ ತಂದು ಜೋಡಿಸಿ, ಮತ್ತೇನಾದರೂ ಬೇಕಾ ಎಂದು ಕೇಳಲು, ಬೇಡ, ಇನ್ನೇನಾದರೂ ಬೇಕಾದರೆ ನಾವೇ ಹೇಳ್ತೀವಿ, ನೀನು ಹೊರಡು ಎಂದು ಮ್ಯಾನೇಜರ್ ಸತೀಶ್ ಹೇಳಿದ. ಊಟ ಮುಗಿದ ಮೇಲೆ ಭರತ್ ಅವರ ಟೇಬಲ್ಗೆ ಬಿಲ್ ತಂದು ಇಟ್ಟು, ರಾಜಾರಾಮ್ ಅವರು ತಾವು ಊಟ ಮಾಡಿ ಬಿಲ್ ಜೊತೆಗೆ ಎಕ್ಸ್ಟ್ರಾ ಹಣ ಇಟ್ಟಿದ್ದರು. ಭರತ್ ಬಿಲ್ ಅಮೌಂಟ್ ತೆಗೆದುಕೊಂಡು ಹೋಗುವಾಗ ಎಕ್ಸ್ಟ್ರಾ ಹಣ ಇಟ್ಟಿದ್ದು ನೋಡಿ ಅದನ್ನು ತೆಗೆದು ವಾಪಸ್ ರಾಜಾರಾಮ್ ಅವರಿಗೆ ಕೊಡುತ್ತಾ, ಸರ್, ಬಿಲ್ ಅಮೌಂಟ್ ಅಷ್ಟೇ ಸಾಕು, ಈ ಟಿಪ್ಸ್ ರೂಪದಲ್ಲಿ ಕೊಟ್ಟಿದ್ದ ಎಕ್ಸ್ಟ್ರಾ ಹಣ ಬೇಡ, ನನಗೆ ನನ್ನ ಓನರ್ ಸಂಬಳ ಕೊಡ್ತಾರೆ ಎಂದು ಹಣವನ್ನು ಹಿಂದಿರುಗಿಸಿದ. ರಾಜಾರಾಮ್ ಅವರಿಗೆ ಭರತ್ನ ಸ್ವಾಭಿಮಾನ ತುಂಬ ಇಷ್ಟವಾಯಿತು, ಜೊತೆಗೆ ಹೆಮ್ಮೆ ಕೂಡ ಆಯಿತು. ಒಂದು ವಿಷಯ ಕ್ಲಿಯರ್ ಆಗಿತ್ತು, ಭರತ್ಗೆ ದುಡ್ಡಿನ ಯಾವ ದುರಾಸೆ ಇಲ್ಲ ಎಂದು. ಡಿಟೆಕ್ಟಿವ್ ಮೂಲಕ ತಿಳಿದಿದ್ದರಲ್ಲವೇ ಭರತ್ಗೆ ಈಗ ದುಡ್ಡಿನ ಅವಶ್ಯಕತೆ ಎಷ್ಟಿದೆ ಎಂದು. ಅದಕ್ಕಾಗಿ ಅವನನ್ನು ಪರೀಕ್ಷಿಸಲು ಟಿಪ್ಸ್ ಕೊಡಬೇಕಾದ ಹಣಕ್ಕಿಂತ ಅಧಿಕ ಹಣ ಬಿಲ್ ಜೊತೆ ಇಟ್ಟಿದ್ದರು. ಇದ್ಯಾವುದಿದು ವಿಚಿತ್ರ ಕೇಸ್ ಸರ್, ಎಲ್ಲರೂ ಟಿಪ್ಸ್ ಕೊಟ್ಟರೆ ಖುಷಿಯಾಗಿ ಇಟ್ಕೊಳ್ತಾರಂತೆ, ಆದರೆ ಇವನು ನೋಡಿದ್ರೆ ವಾಪಸ್ ಕೊಟ್ಟು ಓನರ್ ಸಂಬಳ ಕೊಡ್ತಾರೆ ಅಂತ ಎಷ್ಟು ಕೊಬ್ಬಿನಿಂದ ಹೇಳೋಗ್ತಾನೆ ನೋಡಿ ಸರ್ ಎಂದು ಮ್ಯಾನೇಜರ್ ಸತೀಶ್ ಹೇಳಿದರೆ, ಸತೀಶ್, ಹಾಗೆಲ್ಲ ಯಾರ ಬಗ್ಗೆನೂ ಇಷ್ಟೊಂದು ಹಗುರವಾಗಿ ಮಾತನಾಡಬಾರ್ದು, ಅದು ಅವನ ದುರಹಂಕಾರ ಅಲ್ಲ, ಅದು ಅವನ ಸ್ವಾಭಿಮಾನ ಎಂದರು ಅವನ ಹೋದ ದಾರಿಯನ್ನೇ ನೋಡುತ್ತಾ. ಇವಳಿಗೇನಾಯಿತು, ದಿನ ಕಾಲೇಜಿಗೆ ಬರೋಳು ಇವತ್ತು ಯಾಕೆ ಬರಲಿಲ್ಲ ಎಂದು ಭರಣಿಯ ಬಗ್ಗೆ ಯೋಚಿಸುತ್ತಾ ಬರುವಾಗ ಚರಣ್ಗೆ ಡಿಕ್ಕಿ ಹೊಡೆದಳು ರುಕ್ಮಿಣಿ. ಅರೆ, ಯಾರೇ ಅದು, ಕಣ್ಣಿನ ನೆತ್ತಿ ಮೇಲೆ ಬಂದಿದೆಯಾ? ಹೇಗೆ ಎದುರಿಗೆ ಬರೋ ವ್ಯಕ್ತಿ ಕಣ್ಣಿಗೆ ಕಾಣಿಸಲ್ಲ ಅಂದರೆ ಆಸ್ಪತ್ರೆಗೆ ಹೋಗಿ ಕಣ್ಣು ಚೆಕ್ ಮಾಡಿಸ್ಕೊಳ್ಳಿ ಎಂದರೆ, ಸಾರಿ, ಅದು ಏನೋ ಯೋಚನೆ ಮಾಡ್ತಾ ಬರ್ತಿದ್ನಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ, ಪ್ಲೀಸ್ ಕ್ಷಮಿಸಿ ಎನ್ನಲು, ಏನ್ರಿ ಕ್ಷಮಿಸೋದು, ರಸ್ತೆ ಮೇಲೆ ನಡೆಯುವಾಗ ನಿಮ್ಮ ಜ್ಞಾನ ಎಲ್ಲಿರುತ್ತೆ ಎಂದ ಕೋಪದಿಂದ. ಸಾರಿ ಕೇಳಿದ್ನಲ್ವಾ, ಮತ್ತಿನ್ನೇನ್ರಿ ನಿಮ್ಮ ಪ್ರಾಬ್ಲಮ್ ಎಂದಳು ರುಕ್ಮಿಣಿ ಕೂಡ ತುಸು ಕೋಪ ಮತ್ತು ಅಸಮಾಧಾನದಿಂದ. ನನಗೇನೂ ಪ್ರಾಬ್ಲಮ್ ಇಲ್ಲ, ತಾವು ರಸ್ತೆಯಲ್ಲಿ ನಡೆಯುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ, ಅಷ್ಟು ಸಾಕು ಎಂದು ಮುಂದೆ ಸಾಗಿದರೆ ಅವನ ಹಿಂದಿನಿಂದ, ಹಲೋ, ಎಕ್ಸ್ಕ್ಯೂಸ್ ಮೀ ಎಂದಾಗ ಚರಣ್ ಹಿಂದೆ ತಿರುಗಿ ಹುಬ್ಬು ಮೇಲಕ್ಕೆತ್ತಿ ಏನು ಎನ್ನುವಂತೆ ಕೇಳಿದ. ಅದು ಪ್ರಶಾಂತಿಗೆ ಹೇಗಿದ್ದಾರೆ, ತುಂಬ ಏಟಾಗಿದೆಯಾ ಎಂದು ಕೇಳಲು, ಓ, ತುಂಬ ಬೇಗ ವಿಚಾರಿಸಿದರ ಪ್ರಶಾಂತ್ ಬಗ್ಗೆ ಎಂದವನ ಮಾತಲ್ಲಿ ವ್ಯಂಗ್ಯವಿತ್ತು. ಸಾರಿ, ಅದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ. ಇದ್ರ ಮಧ್ಯೆ ಭರಣಿ ಜೊತೆ ಭರತ್ ನಡ್ಕೊಂಡು ರೀತಿ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. 2 ಏಟ್ ಹಾಕಿದರೂ ಪರವಾಗಿರಲಿಲ್ಲ, ಆದರೆ ಈ ರೀತಿ ಮಾಡಿದ್ದು ತಪ್ಪು ಎಂದರೆ, ಹೌದಾ, ಭರತ್ ಮಾಡಿದ ತಪ್ಪು ಮಾತ್ರ ಕಾಣ್ತಿದೆ ನಿಮಗೆ, ಆದರೆ ಮೈಯೆಲ್ಲ ದುರಹಂಕಾರ ತುಂಬಿರೋ ನಿಮ್ಮ ಫ್ರೆಂಡ್ ಭರಣಿ ತಪ್ಪು ಮಾತ್ರ ಕಾಣ್ತಿಲ್ಲ ಅಲ್ವಾ ಎಂದು ಧ್ವನಿ ಏರಿಸಿ ಕೋಪದಿಂದ ಕೇಳಲು, ನಾನು ಅವಳ ತಪ್ಪನ್ನು ಸಮರ್ಥಿಸ್ಕೊಳ್ತಿಲ್ಲ, ಬದಲಾಗಿ ಭರತ್ ನಡ್ಕೊಂಡು ರೀತಿ ಸರಿಯಿಲ್ಲ ಅಂತ ಹೇಳಿದೆ ಅಷ್ಟೇ ಎಂದರೆ, ಹೌದು, ನಿಮಗೆ ನಿಮ್ಮ ಫ್ರೆಂಡ್ ಏನೇ ಹೇಳಿದರೂ ಅದು ಸರಿ, ಅದೇ ಭರತ್ ಏನೇ ಮಾಡಿದ್ರು ಏನೇ ಹೇಳಿದ್ರು ಅದು ತಪ್ಪು ಅಲ್ವಾ? ಅಲ್ಲ, ಇನ್ನೂ ಏನಾಗಬೇಕು, ಈಗಾಗಿದ್ದು ಸಾಕಾಗಲಿಲ್ವಾ ಎಂದು ಕೇಳಿದರೆ, ನೀವು ಯಾವುದ್ರ ಬಗ್ಗೆ ಹೇಳ್ತಿದ್ದೀರಾ ಎಂದು ಅರ್ಥವಾಗದೇ ಕೇಳಿದಳು. ಇನ್ಯಾವುದ್ರ ಬಗ್ಗೆ? ಭರತ್ನ 1 ತಿಂಗಳು ಸಸ್ಪೆಂಡ್ ಮಾಡಿದ್ರ ಬಗ್ಗೆ ಎನ್ನಲು, ಏನು, ಭರತ್ ಅವ್ರನ್ನ 1 ತಿಂಗಳು ಸಸ್ಪೆಂಡ್ ಮಾಡಿದ್ರಾ? ನಿಜವಾಗ್ಲೂ ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಭರಣಿ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ ಎಂದರೆ, ಅದನ್ನು ತಿಳ್ಕೊಂಡು ನೀವಾದರೂ ಏನು ಮಾಡಬೇಕು ಬಿಡಿ ಎಂದು ಹೋದ ಚರಣ್. ಛೇ, ಈ ಭರಣಿ ಯಾಕೆ ಹೀಗೆ ಮಾಡಿದ್ಲು,
ತಪ್ಪು ಇಬ್ಬರೂ ಮಾಡಿದ್ದಾರೆ, ಶಿಕ್ಷೆ ಮಾತ್ರ ಭರತ್ ಒಬ್ಬನಿಗೆ. ಇದು ಯಾವ ನ್ಯಾಯ ಎಂದು ಬೇಸರ ಮಾಡಿಕೊಂಡಳು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಪ್ರೇಮಯಾನ ಕಥೆಯ 13ನೇ ಅಧ್ಯಾಯ. ಈ ಅಧ್ಯಾಯ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.